ಹುಕ್ಕೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಧರಣಿ ಸತ್ಯಾಗ್ರಹ. ಹುಕ್ಕೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾ ಮಟ್ಟದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 11:30ಕ್ಕೆ ಪ್ರತಿಭಟನಾ ಮೆರವಣಿಗೆ ಜರುಗಿತು. ಪರಿಶಿಷ್ಟ ಜಾತಿ ಪಂಗಡ ದಲಿತರಿಗೆ, ಬಡ ಕೂಲಿ ಕಾರ್ಮಿಕರಿಗೆ, ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಹಾಗೂ ಬಡ ಕೂಲಿ ಕಾರ್ಮಿಕರಿಗೆ ಸ್ವಾತಂತ್ರ್ಯ ದೊರೆಯುತ್ತಿಲ್ಲ. ಊರಲ್ಲಿ ತಮ್ಮ ಪರಿವಾರಕ್ಕೆ ಮನೆ ಕಟ್ಟಿಕೊಳ್ಳಲು ಜಾಗ ಇರುವುದಿಲ್ಲ ಹಾಗೂ ಊರ ಹೊರಗೆ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸಲು ಜಮೀನು ಕೂಡ ಇಲ್ಲ ಮತ್ತು ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗುವುದಿಲ್ಲ, ಸಿಕ್ಕರೂ ಸರಿಯಾದ ಸಂಬಳವಿಲ್ಲ. ಈ ರೀತಿಯಾಗಿ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂಬುದು ಶಿರ್ಡಾನ್ ಗ್ರಾಮದ ಸಾರ್ವಜನಿಕರ ಅಸಮಾಧಾನ. ಧರಣಿ ಸತ್ಯಾಗ್ರಹದಲ್ಲಿ ಬುದ್ಧ ವಿಹಾರ ಹಾಗೂ ಉದ್ಯಾನವನ ಮತ್ತು ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಜಾಗದ ಮಂಜೂರಾತಿ ಹಾಗೂ 50 ಲಕ್ಷ ರೂಪಾಯಿಗಳ ಬಿಡುಗಡೆ ಹಾಗೂ ಸರ್ಕಾರಿ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಭರ್ತಿ ಮಾಡಬೇಕಾದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ತುಂಬಬೇಕು. ಈ ರೀತಿಯಾಗಿ ವಿವಿಧ ಬೇಡಿಕೆಗಳನ್ನಿಟ್ಟು ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ಧರಣಿ ಸತ್ಯಾಗ್ರಹದಲ್ಲಿ ಸಾರ್ವಜನಿಕರು, ಸಂಘಟನಾ ಸಂಚಾಲಕ ಅಧ್ಯಕ್ಷರಾದ ಶ್ರೀಕಾಂತ್ ತಳವಾರ್, ಕೆಂಪಣ್ಣ ಶಿರಹಟ್ಟಿ, ಶಿವು ಮಾಳ್ಕರಿ, ಸಂಜಯ್ ತಳವಲ್ಕರ್, ಶಶಿ ಸಾಳ್ವಿ, ಸುಂದ್ರವ್ವ ಕಟ್ಟಿಮನಿ, ಸಿದ್ದಗೌಡ ಪಾಟೀಲ್, ಕೆಂಪಣ್ಣ ತಳವಾರ್ ಸೇರಿದಂತೆ ದಲಿತ ಮಹಿಳಾ ಕೂಟ, ದಲಿತ ವಿದ್ಯಾರ್ಥಿ ಕೂಟ ಹಾಗೂ ವಿವಿಧ ಸಂಘಟನೆಗಳು ಉಪಸ್ಥಿತರಿದ್ದರು. ನಮ್ಮೂರ ಸಿರಡಾನ ಗ್ರಾಮದಿಂದ ಶ್ರೀಕಾಂತ್ ತಳವಾರ ಅವ ದಲಿತ ಸಂಘದಿಂದ ಎಲ್ಲ ಕುಡ್ಕೊಂಡ ಹೋರಾಡಿ 10 ಎಕರೆ ಜಮೀನ ನಮ್ಮ ಊರಿಗೆ ಅಗದಿ ದೇಣಿಗೆ ತಂದ ಗೌರ್ಮೆಂಟ್ ಕೂಡ ಬಡದಾಡಿ ಎಸ್ ಪಾಟೀಲ ಗೌರ್ಮೆಂಟ್ ಜಮೀನ ಅವ್ ಮಾಡ್ಕೊಂಡಿದ್ದ 10 ಎಕರೆ ಮಾಡ್ಕೊಂಡಿದ್ದ. 10 ಎಕರೆ ಮಾಡ್ಕೊಂಡ ನಂತರ ಗಪ್ಪ ಇದ್ರು ಎಲ್ಲಾರು ಊರಲ್ಲ. ಆಮೇಲೆ ಎಸ್ ಪಾಟೀಲ ತನ್ನ ಜಮೀನು ಮಾರ್ಕೋತ ಹೋಗಿ ರೊಕ್ಕ ಮಾಡ್ಕೋದು, ಗೌರ್ಮೆಂಟ್ ಜಮೀನ ಮಾಡ್ಕೊಂಡ ತನಗೆ ಅನುಕೂಲ ಮಾಡ್ಕೋದು ಮಾಡಾಕತ್ತ. ಆ ನಂತರ ಶ್ರೀಕಾಂತ ಪುಡ್ಲಿಕ್ ತಳವಾರ ಇದ್ದಾವ ಅದನ್ನ ಹೋರಾಡಿ ನಮ್ಮ ಊರಿಗೆ 10 ಎಕರೆ ದೇಣಿಗೆ ತಂದನು. ನಮ್ಮ ಸಿರ್ಡಾನ್ ಊರಿನಿಂದ ಊರೆಲ್ಲ ನಾವು ಬೆಂಬಲದವ ಅವಾಗ ಇನ್ನೂ ಹೋರಾಡ್ರಿ ನಾವು ಹೆಂದದವ ಅಂತ ಹೇಳಿ ನಾನು 4 ಮಾತು ಹೇಳಿ ಪತ್ರಿಕೆ ಮಾಧ್ಯಮದವರು, ಟಿವಿ ಚಾನಲ್ದವರು ಬಹಳ ಸಹಕಾರ ಕೊಡಬೇಕು. ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ರಾತ್ರಿ ಆಗಲಿ ನಮಗೆ ಬಂದೋಬಸ್ತ್ ಕೊಡಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ.